ಓಂ ಶಾಂತಿ. ಡೇಟ್ ಆಗಿದೆ 14/12/1985. ಮಧುರ ಮಹಾವಾಕ್ಯ ಆಗಿದೆ. ಮಧುಬನ ನಿವಾಸಿಯೋं के साथ ಅವ್ಯಕ್ತ ಬಾಪ್ ದಾದಾ ಕಿ ಮುಲಾಕಾತ್. ಮಧುಬನ ನಿವಾಸಿಗಳ ಜೊತೆಗೆ ಅವ್ಯಕ್ತ ಬಾಪ್ ದಾದಾರವರ ಭೇಟಿ. आज विश्व रचयिता बाप अपने मास्टर रचयिता बच्चों को देख रहे हैं. ಇಂದು ವಿಶ್ವವನ್ನೇ ರಚನೆ ಮಾಡಿದಂತಹ ತಂದೆ ತನ್ನ ಮಾಸ್ಟರ್ ರಚಯಿತ ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. मास्टर रचयिता अपने रचितापन की स्मृति में कहाँ तक स्थित रहते हैं. ಬಾಬಾ ವಿಶ್ವ ರಚಯಿತ ಆದರೆ ನಾವು ಕೂಡ ಅವನ ಮಕ್ಕಳು ಮಾಸ್ಟರ್ ರಚಯಿತ ಅಂದರೆ ರಚನೆ ಮಾಡುವಂಥವ್ರು. ಅಪನೇ ರಚಿತಾಪನ್ ಕಿ ಸ್ಮೃತಿ, ನಮ್ಮ ರಚನೆಯ ಸ್ಮೃತಿ ಎಷ್ಟು ಇದೆ, ಸ್ಥಿತಿ ಎಷ್ಟಿದೆ ಅಂತಾರೆ ಬಾಬಾ. आप सभी रचयिता की विशेष पहली रचना यह देह है. ಬಾಬಾ ಹೇಳ್ತಾರೆ ತಮ್ಮದೆಲ್ಲ ರಚಯಿತ ವಿಶೇಷವಾಗಿರೋದು ಯಾವುದು? ನಾವು ಈ ದೇಹವನ್ನು ರಚನೆ ಮಾಡ್ಕೊಂಡಿದ್ದೀವಿ. ನಾನು ರಚಯಿತ, ನನ್ನ ದೇಹ ರಚನೆ. ಬಾಬಾ ಹೇಳ್ತಾರೆ ಇಸ್ ದೇಹ ರೂಪಿ ರಚನಾಕ್ಕೆ ರಚಯಿತ ಕಹಾ ತಕ್ ಬನೆ ಹೇ. ಈ ದೇಹ ರೂಪಿ ರಚನೆ ರಚಯಿತ ಎಲ್ಲಿವರೆಗೆ ಆಗಿದ್ದೀರಿ ಅಂದರೆ देह रूपी रचना कभी अपने तरफ रचयिता को आकर्षित कर रचनापन विस्मृत तो नहीं कर देती है. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ನಾನಾತ್ಮ ಈ ದೇಹವನ್ನು ರಚನೆ ಮಾಡಿದ್ದೀನಿ, ನಾನು ಇದನ್ನು ರಚನೆ ಮಾಡಿದ್ದೀನಿ ಅಂತಂದರೆ ನಾನು ಹೇಳ್ದಂಗೆ ದೇಹ ಕೇಳಬೇಕಲ್ಲ. ಆದರೆ ಬಾಬಾ ಕೇಳ್ತಾರೆ, ಎಲ್ಲರ ನಡುವ ಈ ದೇಹ ನಿಮಗೆ ಆಕರ್ಷಣೆ ಮಾಡ್ತದೇನೋ ಅಂತ ಕೇಳ್ತಾರೆ ಬಾಬಾ. ದೇಹ ಆಕರ್ಷಣೆ ಮಾಡಿ ನನ್ನನ್ನು ವಿಸ್ಮೃತಿಯನ್ನಾಗಿ ಮಾಡ್ತದೇನೋ. ವಿಸ್ಮೃತಿ ಮಾಡೋದಂದ್ರೇನು? ಸ್ಮೃತಿ ಇರೋದಂದ್ರೇನು? ಸ್ಮೃತಿನಲ್ಲಿ ಸ್ಥಿತ ಆಗಿರೋದಂದ್ರೇನು? ನಾನಾತ್ಮ, ಈ ದೇಹ ನನ್ನ ರಚನೆ, ನಾನು ಹೇಳ್ದಂಗೆ ಇದು ಕೇಳಬೇಕು. ಆದರೆ ಏನು ಮಾಡಿಬಿಡ್ತೀವಿ ಅಂತಂದರೆ, ದೇಹದ ಆಕರ್ಷಣೆಯಲ್ಲಿ ಬಂದು ನಾನು ಆತ್ಮ ಅನ್ನೋದನ್ನೇ ವಿಸ್ಮೃತಿ ಆಗಿಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಹಾಗೇನಾರೆ ಆಗ್ತೀರೇನು ಅಂತ ಕೇಳ್ತಾರೆ ಬಾಬಾ. ಮಾಲಿಕ್ ಬನ್ ಇಸ್ ರಚನಾ ಕೋ ಸೇವಾ ಮೇ ಲಗಾತೆ ರಹತೆ. ನಾನಾತ್ಮ ಈ ದೇಹದ ಮಾಲೀಕ ಅಂತ ತಿಳ್ಕೊಂಡು ಈ ದೇಹವನ್ನು ಯಾವಾಗಲೂ ಸೇವೆಯಲ್ಲಿ ಹಾಕ್ತಿರೇನು ಅಂತ ಕೇಳ್ತಾರೆ ಬಾಬಾ. ಜಬ್ ಚಾಹೆ ಜೋ ಚಾಹೆ ಮಾಲಿಕ್ ಬನ್ ಕರಾ ಸಕ್ತೆ ಹೇ. ನನಗೆ ಯಾವಾಗ ಅನಿಸ್ತದೋ, ಯಾವಾಗ ಬೇಕೋ ಆವಾಗ ಈ ದೇಹವನ್ನು ಸೇವೆಯಲ್ಲಿ ತೊಡಗಿಸೋ ಶಕ್ತಿ ನಿಮ್ಮಲ್ಲಿ ಇದೇನು, ಆ ಮಾಲೀಕ್ತನ ನಿಮ್ಮ ಹತ್ರ ಇದೇನು ಅಂತಾರೆ ಬಾಬಾ. पहले इस देह के मालिकपन का अभ्यास ही प्रकृति का मालिक व विश्व का मालिक बना सकता है. ಅದಕ್ಕೆ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನೀವು ಏನು ಮಾಡಬೇಕು, ಈ ದೇಹದ ಮೇಲೆ ಮಾಲೀಕ್ತನ ತೋರಿಸ್ಬೇಕು. ಆವಾಗ ನೀವು ಏನಾಗ್ತೀರಿ? ವಿಶ್ವದ ಮಾಲೀಕ. ಅದಕ್ಕೆ ಹೇಳ್ತಾರಲ್ಲ, ಸ್ವರಾಜ್ಯ ಅಧಿಕಾರಿಸೋ ವಿಶ್ವ ಅಧಿಕಾರಿ. ಮೊದಲು ನೀವೇನಾಗಬೇಕು? ಸ್ವರಾಜ್ಯ ಅಧಿಕಾರಿ ಆಗಬೇಕು. ನಂತರ ಏನಾಗ್ತೀರಿ? ಪ್ರಕೃತಿಗೂ ಮಾಲೀಕ ಆಗ್ತೀರಿ, ವಿಶ್ವಕ್ಕೂ ಮಾಲೀಕ ಆಗ್ತೀರಿ. अगर देह के मालिकपन में संपूर्ण सफलता नहीं तो विश्व के मालिकपन में भी संपन्न नहीं बन सकते हैं. ಎಲ್ಲಿವರೆಗೂ ನೀವು ದೇಹದ ಮೇಲೆ ಮಾಲೀಕ್ತನ ಇಲ್ವೋ ಅಲ್ಲಿ ತನಕ ನೀವು ಸಂಪೂರ್ಣ ಮಾಲೀಕರು ಅಂತ ಆಗೋದಿಲ್ಲ, ಸಫಲತೆ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, विश्व के मालिकपन में भी संपन्न नहीं बन सकते. वर्तमान समय की यह जीवन, ಈ ಸಮಯದ ಜೀವನ, ವರ್ತಮಾನ ಸಮಯದಲ್ಲಿ ಜೀವನ ಭವಿಷ್ಯ ಕಾ ದರ್ಪಣ ಹೇ. ನಾವು ದೇವಿ ಆಗ್ತೀವಿ ಅಂತ ಅಂದ್ಕೊಂಡ್ರೆ ದೇವಿ ಆಗೋದಿಲ್ಲ. ಭವಿಷ್ಯದಲ್ಲಿ ಸತ್ಯದಲ್ಲಿ ಏನು ದೇವಿ ದೇವತಾ ಲಕ್ಷಣಗಳಿದಾವಲ್ಲ ಅವು ಹೀಗೆ ಕಾಣಿಸ್ಬೇಕು ಅಂತಾರೆ ಬಾಬಾ. ಅದಕ್ಕೆ ಭವಿಷ್ಯದ ದರ್ಪಣ ಈ ಜೀವನ ಆಗಿದೆ. ಇಸಿ ದರ್ಪಣ ದ್ವಾರ ಸ್ವಯಂ ಕಾ ಭವಿಷ್ಯ ಸ್ಪಷ್ಟ ದೇಖ್ ಸಕ್ತೆ ಹೋ. ಅದಕ್ಕೆ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದ ದರ್ಪಣದಲ್ಲಿ, ಕನ್ನಡಿಯ ಮುಖಾಂತರ ಸ್ವಯಂವನ್ನು ನೀವು ನೋಡ್ಕೊಳ್ಬೇಕು. ಭವಿಷ್ಯದಲ್ಲಿ ನೀವು ಏನಾಗ್ತೀರಾ? ಈ ಸದ್ಯ ನೀವೆಲ್ಲ ದೈವಿ ಗುಣಗಳ ಧಾರಣೆ ನನ್ನಲ್ಲಿ ಆಗಿದ್ದಾವೆ ಅಂತ ಅಂದ್ಕೊಂಡ್ರೆ ಅಷ್ಟೇ ನಾವು ಮುಂದೆ ಏನಾಗ್ತೀವಿ? ದೇವಿ ದೇವತೆಗಳಾಗ್ತೀವಿ ಅಂತ ಹೇಳ್ತಾರೆ ಬಾಬಾ.
पहले इस देह के संबंध और संस्कार के अधिकारी बनने के आधार पर ही ಮಾಲಿಕ್ಪನ್ ಕೆ ಸಂಸ್ಕಾರ ಹೇ. ಬಾಬಾ ಹೇಳ್ತಾರೆ, ವಿಶ್ವದ ಮಾಲೀಕರಾಗೋಕ್ಕಿಂತ ಮುಂಚೆ ಮೊದಲು ನೀವು ಈ ದೇಹದ ಸಂಬಂಧ ಮತ್ತು ಇದರ ಸಂಸ್ಕಾರಗಳ ಮೇಲೆ ಅಧಿಕಾರಿ ಆಗಬೇಕು ಅಂತಾರೆ ಬಾಬಾ. ಇದರ ಆಧಾರದ ಮೇಲೆ ನೀವೇನಾಗ್ತೀರಾ, ಮಾಲೀಕ ಆಗ್ತೀರಾ. ಮಾಲೀಕ ಆಗ್ತಕ್ಕಂಥ ಸಂಸ್ಕಾರ ಬರ್ತದೆ ಅಂತಾರೆ ಬಾಬಾ. ಸಂಬಂಧ ಮೇ ನ್ಯಾರ ಅವ್ರ ಪ್ಯಾರಾಪನ್ ಆನ. ಸಂಬಂಧಗಳಲ್ಲಿ ನ್ಯಾರ ಆಗಿರಬೇಕು, ಭಿನ್ನ ಆಗಿರಬೇಕು, ಅಂಟ್ಕೋಬಾರ್ದು ಸಂಬಂಧಕ್ಕೆ. ಎಷ್ಟು ನ್ಯಾರ ಆಗ್ತೀರೋ, ಎಷ್ಟು ಭಿನ್ನ ಆಗ್ತೀರೋ ಅಷ್ಟು ಎಲ್ಲರಿಗೂ ಪ್ಯಾರ ಆಗ್ತೀರಾ ಅಂತಾರೆ ಬಾಬಾ. ಯಹ ನಿಶಾನಿ ಹೇ ಮಾಲೀಕ್ಪನ್ ಕಿ. ನ್ಯಾರ ಮತ್ತು ಪ್ಯಾರಾಪನ್ನನೇ ಏನಾಗಿದೆ, ಮಾಲೀಕ ಆಗ್ತಕ್ಕಂಥ ಸಂಕೇತ ಆಗಿದೆ. ಸಂಸ್ಕಾರವೇ ನಿರ್ಮಾಣ ಅವ್ರ ನಿರ್ಮಾಣ. ಸಂಸ್ಕಾರಗಳಲ್ಲಿ ನಿರ್ಮಾಣ ಮತ್ತು ನಿರ್ಮಾಣ ದೋನೋ ವಿಶೇಷತಾಯೇ ಮಾಲೀಕ್ಪನ್ ಕಿ ನಿಶಾನಿ ಹೇ. ಎರಡು ವಿಶೇಷತೆಗಳು ಏನಾಗಿದ್ದಾವೆ, ನಾನು ಮಾಲೀಕ ಆಗ್ತಕ್ಕಂಥ ನಿಶಾನೆ ಆಗಿದ್ದಾವೆ. ನಿರ್ಮಾಣ್ ಚಿತ್ ಅಂತಾರೆ ಬಾಬಾ. ಮಾನ್ ಶಾನ್ ಕಡೆ ಲಕ್ಷ್ಯ ಇರಬಾರ್ದು ನಮಗೆ. ನಾವು ನಿರ್ಮಾಣ ಮಾಡಬೇಕು. ಇದು ರಚನೆ, ಈ ದೇಹ ನನ್ನ ರಚನೆ, ಇದನ್ನು ನಿರ್ಮಾಣ ಮಾಡಬೇಕು. ಹೆಂಗೆ ನಿರ್ಮಾಣ ಮಾಡಬೇಕು, ಒಳ್ಳೊಳ್ಳೆ ಸಂಸ್ಕಾರಗಳನ್ನು ಹಾಕಿ ನಿರ್ಮಾಣ ಮಾಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮಾಲೀಕ ಆಗಬೇಕು ಅಂದರೆ ಅದಕ್ಕೆ ಆಧಾರ ಏನು, ಒಂದು ನ್ಯಾರ ಪ್ಯಾರ ಆಗಬೇಕು, ಇನ್ನೊಂದು ಮತ್ತು ನಿರ್ಮಾಣ ಆಗಿರಬೇಕು. ಈ ಎರಡು ವಿಶೇಷತೆಗಳು ಬೇಕು ಅಂತಾರೆ ಬಾಬಾ. ಸಾಥ್ ಸರ್ವ ಆತ್ಮಾವಕ್ಕೆ ಸಂಪರ್ಕಮೇ ಆನ. ಇದರ ಜೊತೆಗೆ ಎಲ್ಲ ಆತ್ಮಗಳ ಸಂಪರ್ಕದಲ್ಲಿ ಬರಬೇಕು. ಇವ್ರು ಯಾರು ಬೇಡ ಅಂತ ಬಿಟ್ಟು ಹೋಗಂಗಿಲ್ಲ. ಮತ್ತು ಎಲ್ಲರೂ ಬೇಕು, ಎಲ್ಲರ ಜೊತೆನೂ ಮಾತಾಡಬೇಕು, ಎಲ್ಲರ ಜೊತೆನೂ ಸಂಪರ್ಕ ಬೇಕು. ಬರೀ ಸಂಪರ್ಕ ಅಷ್ಟೇ ಅಲ್ಲ, ಸ್ನೇಹಿ ಬನನ. ಎಲ್ಲರ ಜೊತೆ ಏನಾಗಬೇಕು, ಸ್ನೇಹಿ ಆಗಬೇಕು. ದಿಲೋಂಕೆ ಸ್ನೇಹಕ್ಕೆ ಆಶೀರ್ವಾದ ಅರ್ಥಾತ್ ಶುಭ ಭಾವನಾ. ಬಾಬಾ ಹೇಳ್ತಾರೆ, ಹೃದಯದ ಸ್ನೇಹ ಏನಾಗ್ತದಂತಂದರೆ ಆಶೀರ್ವಾದ ಸಿಗ್ತವೆ. ನಾವು ಅವ್ರಿಗೆ ಹೃದಯದಿಂದ ಸ್ನೇಹ ಕೊಟ್ವಿ ಅಂತಂದರೆ ಅವರಿಂದ ನಮಗೇನು ಸಿಗ್ತವೆ, ಆಶೀರ್ವಾದ ಸಿಗ್ತವೆ. ಅಂದರೆ ಶುಭ ಭಾವನಾ, ಅವ್ರ ಪ್ರತಿ ನಮಗೇನಿರಬೇಕು, ಶುಭ ಭಾವನಾ. ಸರ್ವಕ್ಕೆ ಅಂದರ್ ಸೆ ಉಸ್ ಆತ್ಮಕ್ಕೆ ಪ್ರತಿ ನಿಖಲೆ. ಬಾಬಾ ಹೇಳ್ತಾರೆ, ಸರ್ವಕ್ಕೆ ಅಂದರ್ ಸೆ ಎಲ್ಲರ ಒಳಗಿಂದ ಆತ್ಮನ ಪ್ರತಿ ಏನು ಬರಬೇಕು, ಶುಭ ಭಾವನೆ ಬರಬೇಕು. ಚಾಹೆ ಜಾನೆ ಚಾಹೆ ನ ಜಾನೆ. ಅವ್ರು ನಂಗೆ ಪರಿಚಯ ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ, ಆ ಪ್ರತಿ ಆತ್ಮನ ಪ್ರತಿ ನಮಗೇನಿರಬೇಕು, ಶುಭ ಭಾವನಾ ಇರಬೇಕು. दूर का संबंध हुआ संपर्क हो, लेकिन जो भी देखे वह स्नेह के कारण ऐसे ही अनुभव करे कि यह हमारा है. स्नेह की पहचान से अपनापन अनुभव करेगा. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರು ನಮ್ಮ ಸಂಬಂಧಿಕರು ಇರಲಿ, ಅವ್ರು ನಮಗೆ ಏನೇ ಇರಲಿ, ಎಂಥದೇ ಇರಲಿ, ಏನು ಅನ್ನಿಸ್ಬಿಡ್ತದಂತೆ, ಅವ್ರಿಗೆ ನಾವು ಶುಭ ಭಾವನಾ ಕೊಟ್ಟರೆ ಅವರು ಅನುಭವ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ನಮ್ಮವ್ರಿದ್ದಾರೆ, ಅನುಭವ ಆಗಿಬಿಡ್ತದೆ. ನಮ್ಮವರು ಸ್ನೇಹದ ಅಪನಾಪನ ಅನುಭವ ಕರೆಗ ಅಂತ ಹೇಳ್ತಾರೆ ಬಾಬಾ. ಸಂಬಂಧ ದೂರ ಕಾ ಹೋ ಲೇಕಿನ್ ಸ್ನೇಹ ಸಂಪನ್ನ ಅನುಭವ ಕರಾಯಿಗ. ಎಷ್ಟೇ ದೂರ ಸಂಬಂಧ ಇರಲಿ, ಆದರೆ ಸ್ನೇಹದ ಸಂಬಂಧ ಏನು ಮಾಡ್ತದೆ, ಅನುಭವ ಮಾಡಿಸ್ತದೆ, ಇವ್ರು ನಮ್ಮವರು ಅಂತ. बाबा ಹೇಳ್ತಾರೆ, विश्व के मालिक व देह के मालिकपन की अभ्यासी आत्माओं की यह भी विशेषता अनुभव में आएगी कि वह जिसके भी संपर्क में आएंगे उसको उस विशेष आत्मा से दातापन की अनुभूति होगी. ಅದಕ್ಕೆ ಬಾಬಾ ಹೇಳ್ತಾರೆ, ವಿಶ್ವದ ಮಾಲೀಕ ಅಥವಾ ದೇಹದ ಮಾಲೀಕಪನ್ನದ ಅಭ್ಯಾಸಿ ಆತ್ಮಗಳು ಈ ವಿಶೇಷತೆ ಅನುಭವದಲ್ಲಿರ್ತಾರೆ. ಅವ್ರಿಗೆ ಅನುಭವ ಬರ್ತದೆ. ಏನು, ಯಾರದೇ ಸಂಪರ್ಕದಲ್ಲಿ ನಾವು ಬರಲಿ, ಅವರು ವಿಶೇಷ ಆತ್ಮ ದಾತ ಆಗಿದ್ದಾರೆ ಅಂತ ಅನುಭೂತಿ ಆಗ್ತದೆ ಅವ್ರಿಗೆ ಅಂತ ಹೇಳ್ತಾರೆ ಬಾಬಾ. ಯಹ ಕಿಸಿ ಕೆ ಸಂಕಲ್ಪ ಮೇ ಭಿ ನಹಿ ಆ ಸಕ್ತಾ ಕಿ ಯಹ ಲೇನೆ ವಾಲೆ ಹೇ. ಅವ್ರಿಗೆ ನಮ್ಮನ್ನು ನೋಡಿದ ಕೂಡಲೇ ಏನು ಅನ್ನಿಸ್ಬೇಕು, ಇವ್ರು ನಮಗೇನೋ ಕೊಡ್ಲಿಗತ್ತಾರ ಅನ್ನಿಸ್ಬೇಕು. ಅವ್ರಿಗೆ ಹಿಂಗೆ ಅನ್ನಿಸ್ಬಾರ್ದು, ಇವ್ರು ನಮ್ಮಿಂದ ಏನೋ ತೊಗೊಳಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ಬಾರ್ದು ಅಂತ ಹೇಳ್ತಾರೆ ಬಾಬಾ.
उस आत्मा से सुख की, दातापन की व शांति, प्रेम, आनंद, खुशी, सहयोग, हिम्मत, उत्साह, उमंग, किसी न किसी विशेषता के दातापन की अनुभूति होगी. ಯಾರು ಮಾಲೀಕನಾಗಿದ್ದಾರೆ, ನಿರ್ಮಾಣ್ ಯಾರ ಪ್ಯಾರ ಆಗಿದ್ದಾರೋ ಅಂಥವರಿಂದ ಎಲ್ಲರಿಗೂ ಏನು ಅನುಭೂತಿ ಆಗ್ತದಂತಂದರೆ, ಈ ಆತ್ಮ ನಮಗೆ ಸುಖ ಕೊಡ್ತಿದೆ, ಪ್ರೇಮ ಕೊಡ್ತಿದೆ, ಧೈರ್ಯ ಕೊಡ್ತದೆ, ಉತ್ಸಾಹ ಕೊಡ್ತದೆ ಅನ್ನಿಸ್ತದೆ. ಇವರು ಈ ಆತ್ಮ ನಮಗೆ ಎಲ್ಲವನ್ನ ಕೊಡ್ತಾರೆ ಅಂತ ಅವ್ರಿಗೆ ಅನುಭವ ಆಗಬೇಕು ಅಂತಾರೆ ಬಾಬಾ. ಹಾಗೇ ಆಗ್ತದೆ ಯಾವಾಗ ನಮಗೆ ಇದ್ರ ಮೇಲೆ ಕಂಟ್ರೋಲ್ ಬೇಕು, ಇದ್ರ ಮೇಲೆ, ದೇಹದ ಮೇಲೆ. ಬಾಬಾ ಹೇಳ್ತಾರೆ, ಸದಾ ವಿಶಾಲ್ ಬುದ್ಧಿ और विशाल दिल जिसको आप बड़ी दिल वाले कहते हो ऐसी अनुभूति होगी. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ವಿಶಾಲ್ ಬುದ್ಧಿ, ಯಾವಾಗಲೂ ವಿಶಾಲ ಬುದ್ಧಿ ಮತ್ತು ವಿಶಾಲ ಹೃದಯ, ಜಿಸ್ಕೋ ಆ ಬಡಿ ದಿಲ್ ವಾಲೆ ಕೇತೆ ಹೋ. ಆವಾಗ ನಿಮಗೇನಂತಾರೆ, ಭಾಳ ದೊಡ್ಡ ಮನಸ್ಸಿನವ್ರಿ ಅವರು ಅಂತ ಹಿಂಗೆ ಹೇಳ್ಕೊತ ಹೋಗ್ತಾರಲ್ಲ, ಈ ಅನುಭೂತಿ ಅವ್ರಿಗೆ ಆಗ್ತದೆ. अब इन निशानियों से अपने आप को ಚೆಕ್ करो कि क्या बनने वाले हो. ಬಾಬಾ ಹೇಳಿದರು ಮೇಲೆ ಇಷ್ಟೆಲ್ಲ. ಏನು ಹೇಳಿದರು? ಮಧುಬನವಾಸಿಗಳು ಹೆಂಗಿರ್ತಾರೆ, ಈ ದೇಹದ ಮೇಲೆ ಕಂಟ್ರೋಲ್ ಬೇಕು, ಶುಭ ಭಾವನಾ ಬೇಕು, ನ್ಯಾರ ಬೇಕು, ಪ್ಯಾರ ಬೇಕು, ನಿರ್ಮಾಣ ಬೇಕು, ಇದೆಲ್ಲ ಹೇಳಿದ್ರಲ್ಲ ಬಾಬಾ. ಎಲ್ಲ ಸಂಕೇತಗಳನ್ನು ಬಾಬಾ ಹೇಳಿದರು. ಈಗ ನೀವು ಚೆಕ್ ಮಾಡಿಕೊಡ್ರಿ ನೀವೇನಾಗಿದ್ದೀರಾ ಅಂಥೇಳಿ. ದರ್ಪಣ್ ತೋ ಸಭಿಕೆ ಪಾಸ್ ಹೇನ, ಕನ್ನಡಿ ಎಲ್ಲರ ಕಡೆ ಅದಾವಲ್ಲ, ಎಲ್ಲರ ಮನೆಗೂ ಅದಾವಲ್ಲ ಕನ್ನಡಿ. ನಿಂತೇನು ಮಾಡ್ತೀವಿ? ಕನ್ನಡಿ ಮುಂದೆ ನಿಂತೇನು ಮಾಡ್ತೀವಿ? ಏನು ನೋಡ್ಕೊಳ್ತೀವಿ? ಬರೀ ದೇಹ ನೋಡ್ಕೊಳ್ತೀವಿ. ಆದರೆ ಬಾಬಾ ಏನು ನೋಡ್ತಾರೆ? ಒಳಗಿನ ಕನ್ನಡಿಯೊಳಗೆ ನೋಡ್ಕೊಳ್ರಿ ಅಂತಾರೆ. ಬಾಬಾ ಹೇಳ್ತಾರೆ, जितना स्वयं को स्वयं जान सकते उतना और कोई नहीं जान सकते. ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಎಷ್ಟು ತಿಳ್ಕೊಂಡಿದ್ದೀರೋ ಅಷ್ಟು ನಿಮ್ಮನ್ನು ಬೇರೆಯವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವೇನೋ ಇರ್ತೀವಿ, ಬೇರೆಯವರು ಇನ್ನೇನೇನೋ ತಿಳ್ಕೊಂಡಿದ್ದಾರೆ. ಆದರೆ ನನ್ನನ್ನು ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯದಲ್ಲ ನನಗೆ. ಅದು ನನಗೆ ಗೊತ್ತಿದೆ ನಾನೇನಿದ್ದೀನಿ ಒಳಗಡೆ ಅಂತ. ತೋ ಸ್ವಯಂ ಕೋ ಜಾನೋ. ನಾವೆಲ್ಲ ಏನು ಮಾಡ್ತೀವಿ? ಬೇರೆದವ್ರು ಹೆಂಗಿದ್ದಾರೆ, ಅವ್ರು ಹೆಂಗೆ, ಇವ್ರು ಹೆಂಗೆ, ಅವ್ರ ಬಗ್ಗೆ ತಿಳ್ಕೊಳಿಕ್ಕೆ ಹೋಗ್ತೀವಿ. ನಮ್ಮನ್ನು ನಾವು ತಿಳ್ಕೊಳ್ದು ಬಿಡ್ತೀವಿ, ಮತ್ತೊಬ್ಬರನ್ನು ತಿಳ್ಕೊಳಿಕ್ಕೆ ಹೋಗಿ ನಾವೇನಾಗಿದ್ದೀವಿ, ಇಲ್ಲೇ ಕೂತಿದ್ದೀವಿ. ಅಚ್ಛಾ ಆಜ್ ತೋ ಮಿಲ್ನೆ ಆಯೇ ಹೇ, ಇವತ್ತಂತೂ ನನ್ನನ್ನು ಭೇಟಿಯಾಗಕ್ಕೆ ಬಂದಿದ್ದೀರಾ. ಫಿರ್ ಭೀ ಸಭಿ ಆಯೇ ಹೇ तो बाप दादा को भी सभी बच्चों का स्नेह के साथ रिगार्ड भी रखना होता है. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಎಲ್ಲರೂ ಬಂದಿದ್ದೀರಾ, ನೀವೆಲ್ಲ ಬಂದಿದ್ದೀರಿ ಅಂತಂದರೆ ನಾನು ನಿಮ್ಮ ಮೇಲೆ ಏನಿರಬೇಕು, ರಿಗಾರ್ಡ್, ಗೌರವ ಇಡಬೇಕಾಗ್ತದೆ. ಇಸ್ಲಿಯೇ ರೂಹಾನ್ ಕಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೆಲ್ಲ ಬಂದಿದ್ದೀರಿ ಇಲ್ಲಿ, ಅದಕ್ಕೆ ನಿಮ್ಮ ಜೊತೆಗೆ ನಾನು ಏನು ಮಾಡ್ತಿದ್ದೀನಿ, ಆತ್ಮಿಕ ವಾರ್ತಾಲಾಪ ಮಾಡ್ತಾ ಇದ್ದೀನಿ. मधुबन वाले अपना अधिकार नहीं छोड़ते फिर भी समी बैठे हो. ಮಧುಬನವಾಸಿಗಳು ತಮ್ಮ ಅಧಿಕಾರವನ್ನು ಬಿಡೋದಿಲ್ಲ, ಆದರೂ ಸಮೀಪ ಕೂತಿದ್ದೀರಾ. ಬಹುತ್ ಬಾತೋ ಸೆ ನಿಶ್ಚಿಂತ ಬೈಠೆ ಹೋ. ಮಧುಬನವಾಸಿಗಳಿಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಹೆಂಗಿದ್ದೀರಾ, ನಿಶ್ಚಿಂತಿ ನನ್ನ ಮುಂದೆ ಕೂತಿದ್ದೀರಾ. ಜೋ ಬಾಹರ್ ಹತೆ ಉನ್ಹೋಂಕೋ ಫಿರ್ ಭಿ ಮೆಹನತ್ ಕರ್ನಿ ಪಡ್ತಿ ಹೇ. ಮಧುಬನ ಬಿಟ್ಟು ಹೊರಗಡೆ ಇರ್ತಾರಲ್ಲ, ಅವರು ಸ್ವಲ್ಪ ಪರಿಶ್ರಮ ಪಡಬೇಕಾಗ್ತದೆ. ಮಧುಬನವಾಸಿಗಳು ಎಷ್ಟು ನಿಶ್ಚಿಂತಿದ್ದಾರೋ ಅಷ್ಟು ನಾವು ಹೋದವರು ನಿಶ್ಚಿಂತಾಗಿ ಇರೋಕ್ಕಾಗೋದಿಲ್ಲ, ಸ್ವಲ್ಪ ಪರಿಶ್ರಮ ಪಡಬೇಕಾಗ್ತದೆ. ಕಮಾನಾ ಅವ್ರ ಖಾನಾ ಯಹ ಕಮ್ ಮೆಹನತ್ ನಹಿ ಹೇ. ಗಳಿಸೋದು, ತಿನ್ನೋದು ಇದೇನು ಕಡಿಮೆ ಪರಿಶ್ರಮ ಅಲ್ಲ. ಮಧುಬನ್ ಮೇ ಕಮಾನೇಕಿ ಚಿಂತಾ ತೋ ನಹಿ ಹೇ. ಮಧುಬನದಲ್ಲಿದ್ದವ್ರಿಗೆ ಗಳಿಸೋ ಚಿಂತೆ ಇರೋದಿಲ್ಲ. ಬಾಬಾ ಹೇಳ್ತಾರೆ, बाप दादा जानते हैं प्रवृत्ति में रहने वालों को सहन भी करना पड़ता. ನಾವೆಲ್ಲ ಪ್ರವೃತ್ತಿ ಮಾರ್ಗದಲ್ಲಿ ಸಾಂಸಾರಿಕರಿಗೆ ಏನು ಮಾಡಬೇಕಾಗ್ತದೆ, ಸ್ವಲ್ಪ ಕಷ್ಟಪಡಬೇಕಾಗ್ತದೆ, ಸಹನೆ ಮಾಡಬೇಕಾಗ್ತದೆ. ಸಾಮ್ನಾ ಭೀ ಕರ್ನಾ ಪಡ್ತಾ ಹೇ. ಅನೇಕ ವಿಷಯಗಳ ಜೊತೆ ನಾವೇನು ಮಾಡಬೇಕಾಗ್ತದೆ, ಎದುರಿಸ್ಬೇಕಾಗ್ತದೆ. ಇಸ್ ಬಗುಲೋಂ ಕೆ ಬೀಚ್ ಮೇ ರಹ ಅಪ್ನಿ ಉನ್ನತಿ ಕರ್ತೆ ಆಗೆ ಬಡ್ ರಹೇ ಹೇ. ನಾವು ಯಾವಾಗಲೂ ಯಾರು ಇರ್ತೀವಿ? ಬಗುಲೆ, ಹಂಸ ಪಕ್ಷಿ ಮತ್ತು ಬಗಲೆ ಪಕ್ಷಿ ಏನು ಮಾಡ್ತದೆ, ಯಾವಾಗಲೂ ಕೂಗ್ತಿರ್ತವೆ. ನಾವು ಓಂ ಶಾಂತಿಗೆ ಬರ್ತೀವಿ ಅಂತೀವಿ, ಎಲ್ಲಿ ಹೋಗ್ತೀರಿ ಕೂಡ್ರಿಲ್ಲ ಅಂತೀವಿ. ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತೀವಿ,
ತಿಂದರೆ ಏನಾಗೋದಿಲ್ಲ, ಆರಾಮ್ ತಿಂದುಕೊಂಡಿರ್ಬೇಕಂತ. ಇವೆಲ್ಲ ಬುಗ್ಲೆಗಳ ಜೊತೆ ನಾವಿರಬೇಕಲ್ಲ, ಅವ್ರ ಜೊತೆ ಇದ್ದು ಏನು ಮಾಡಬೇಕಾಗ್ತದೆ, ಪುರುಷಾರ್ಥ ಮಾಡಬೇಕಾಗ್ತದೆ, ಸ್ವಲ್ಪ ಪರಿಶ್ರಮ ಪಡಬೇಕಾಗ್ತದೆ ಅಂತಾರೆ ಬಾಬಾ. ಲೇಕಿನ್ ಆಪ್ ಲೋಗ್ ಕೈ ಬಾತೋ ಸೆ ಸತಃ ಹಿ ನ್ಯಾರೆ ಹೋ. ಅದ್ರ ಬಾಬಾ ಹೇಳ್ತಾರೆ, ಇಲ್ಲ ಮಕ್ಕಳೇ, ಎಷ್ಟೋ ವಿಷಯಗಳಲ್ಲಿ ನೀವು ಭಾಳ ಭಿನ್ನ ಆಗಿದ್ದೀರಾ, ಆರಾಮ್ಸೆ रहते हो, ನೀವು ಆರಾಮಾಗಿ ಇರಬಹುದು. ಬಾಬಾ ಹೇಳ್ತಾರೆ, ಆರಾಮ್ ಸೆ ಖಾತೆ ಹೋ ಅವ್ರು ಆರಾಮ್ ಕರ್ತೆ ಹೋ. ಆರಾಮಾಗಿ ಊಟ ಮಾಡ್ತೀರಾ, ಆರಾಮ್ ಮಾಡ್ತೀರಾ. ಬಾಹರ್ ದಫ್ತರ್ में जाने वाले दिन में आराम करते हैं क्या? बाहर दफ्तर में जाने वाले दिन में आराम करते हैं क्या? यहाँ तो शरीर का भी आराम तो बुद्धि का भी आराम है. तो मधुबन निवासियों की स्थिति सभी से नंबर 1 हो गई ना. ಪಾಪ ಹೇಳ್ತಾರೆ, ನೀವು ಪ್ರವೃತ್ತಿನಲ್ಲಿ ಇದ್ಕೊಂಡವರು ಆರಾಮಾಗಿ ನಿದ್ದೆ ಮಾಡ್ತೀರ, ಆದರೆ ಮಧುಬನ್ನಲ್ಲಿ ಅಥಕ್ ಸೇವಾ ಇರ್ತದೆ. 12 ಗಂಟೆಗೆ ಮಲಗ್ತಾರೆ, 2 ಗಂಟೆಗೆ ಕೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಒಂದು ರೀತಿ ಆರಾಮಿದ್ದೀರಿ ಅಂತಾರೆ ಬಾಬಾ. तो मधुबन निवासियों की स्थिति सभी से नंबर 1 हो गई क्योंकि एक ही काम है. ಬಾಬಾ ಹೇಳ್ತಾರೆ, ಮಧುಬನ್ ನಿವಾಸಿಗಳೆಲ್ಲರೂ ನಂಬರ್ 1 ಇದ್ದೀರಿ, ಯಾಕಂದರೆ ನಿಮ್ಗದು ಒಂದೇ ಕೆಲಸ. ಸ್ಟಡಿ ಕರೋ ತೋ ಭಿ ಬಾಪ್ ಕರಾ ರಹಾ ಹೈ, ಸೇವಾ ಕರ್ತೆ ಹೋ ತೋ ಭಿ ಯಜ್ಞ ಸೇವಾ ಹೈ, ಬೇಹದ್ ಬಾಪ್ ಕಾ ಬೇಹದ್ ಕಾ ಘರ್ ಹೈ. ನೀವಲ್ಲಿ ಏನು ಮಾಡಿದ್ರು ಎಲ್ಲನ ಸೇವೆ. ಮಧುಬನ್ದಲ್ಲಿ ಯಾವ ಕೆಲಸ ಮಾಡಿದ್ರು ಅದೇನೋ ಸೇವೆನೇ. ಸ್ಟಡಿ ಮಾಡಿದ್ರು ಸೇವೆ, ಊಟ ಮಾಡಿದ್ರು ಸೇವೆ, ಊಟಕ್ಕೆ ಮಾಡಿದ್ರು ಸೇವೆ, ಎಲ್ಲನೂ ಸೇವೆನೇ ಅಲ್ಲಿ. ಬಾಬಾ ಹೇಳ್ತಾರೆ, स्टडी करो तो भी पाप करा रहा है, सेवा करो करते हो तो भी यज्ञ सेवा है, बेहद बाप का बेहद का घर है, एक ही बात एक ही लात है, दूसरा कुछ है नहीं, मेरा सेंटर यह भी नहीं है. ಇಲ್ಲಿ ಹೊರಗಡೆ ಬಂದ ಕೂಡಲೇ ನನ್ನ ಸೆಂಟ್ರ್ ನಿನ್ನ ಸೆಂಟ್ರ್ ಮಾಡಿಸಿರ್ತಾರೆ ಅವರು. ಅಲ್ಲಿ ಮಧುಬನದೊಳಗೆ ಅದೂ ಇಲ್ಲ, ಎಲ್ಲ ಬಾಬಾನ ಮನೆ. ಬಾಬಾ ಹೇಳ್ತಾರೆ, सिर्फ मेरी चार्ज यह नहीं होना चाहिए. मधुबन निवासियों को कई बातों में सहज पुरुषार्थ और सहज प्राप्ति है. ಮಧುಬನ್ ನಿವಾಸಿಗಳದ್ದೇನಿದೆ, ಪುರುಷಾರ್ಥ ಬಹಳ ಸಹಜ ಇದೆ. ಯಾಕೆಂದರೆ ವಾತಾವರಣ ಅದೇ ಥರ ಇರ್ತದೆ. ಯಾರು ನೋಡಿದ್ರೂ ಬೀಕೆಗಳು, ಯಾರು ನೋಡಿದ್ರು ಶಾಂತಿ, ಏನು ನೋಡಿದ್ರು ಖುಷಿ 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 ಇರ್ತದಲ್ಲ ಅಲ್ಲಿ. ಬಾಬಾ ಹೇಳ್ತಾರೆ, ದೂಸರಾ ಕುಚ್ ಹೈ ಹಿ ನಹಿ, ಮತ್ತಲ್ಲಿ ಬೇರೆ ಏನೋ ಇರುವುದಿಲ್ಲ. मेरा सेंटर यह भी नहीं, सिर्फ मेरी चार्ज यह नहीं होना चाहिए. बाबा ಹೇಳ್ತಾರೆ, अच्छा सभी मधुबन वालों ने गोल्डन जुबली का भी प्रोग्राम बनाया है ना, फंक्शन का नहीं. ಬಾಬಾ ಹೇಳ್ತಾರೆ, ಮಧುಬನ ವಾಸಿಗಳು ಗೋಲ್ಡನ್ ಜುಬ್ಲಿ ಪ್ರೋಗ್ರಾಮ ಮಾಡಿದ್ರಲ್ಲ, ಫಂಕ್ಷನ್ದಲ್ಲ. उसके तो फोल्डर्स आदि छपे हैं. वह हुआ विश्व सेवा के प्रति, स्वयं के प्रति क्या प्लान बनाया है. ಬಾಬಾ ಹೇಳ್ತಾರೆ, ಫಂಕ್ಷನ್ ಮಾಡಿದಾರಲ್ಲೇ, ಅದು ವಿಶ್ವದ ಸಲುವಾಗಿ ಫಂಕ್ಷನ್ ಮಾಡಿದಿರಿ, ವೈಯಕ್ತಿಕವಾಗಿ ನಿಮ್ಮದೇನು ಅಂತಾರೆ ಬಾಬಾ. ನೀವೇನು ಪ್ಲ್ಯಾನ್ ಮಾಡಿರಿ ಪುರುಷಾರ್ಥದಲ್ಲಿ. ಸ್ವಯಂ ಕಿ ಸ್ಟೇಜ್ ಪರ್ ಕ್ಯಾ ಪಾಠ ಬಜಾಯಂಗೆ, ನಿಮ್ಮ ಸ್ಥಿತಿ ಮೇಲೆ ನೀವೇನು ಪಾಠ ಮಾಡ್ತಿದ್ದೀರಾ. ಉಸ್ ಸ್ಟೇಜ್ಗೆ ತೋ ಸ್ಪೀಕರ್ಸ್ ಪ್ರೋಗ್ರಾಮ್ ಭೀ ಬನಾ ಲೇತೆ ಹೇ. ಹೊರಗಡೆ ಫಂಕ್ಷನ್ ಮಾಡಿದಾಗ ಅಲ್ಲಿ ಸ್ಪೀಕರ್ ಇರ್ತವೆ, ಮಾತಾಡ್ತಾರೆ, ಇದೆಲ್ಲ ನಡೀತದೆ. ಸ್ವ ಕಿ ಸ್ಟೇಜ್ ಕಾ ಕ್ಯಾ ಪ್ರೋಗ್ರಾಮ್ ಬನಾಯಾ ಹೇ. ನನ್ನದೇ ಒಂದು ಸ್ವಂತ ಒಂದು ಸ್ಟೇಜ್ ಇದೆ, ಈ ಸ್ಟೇಜ್ ಅಲ್ಲ, ನನ್ನೊಳಗಡೆ ಒಂದು ಸ್ಟೇಜ್ ಇದೆ. ಆ ಸ್ಟೇಜ್ನಲ್ಲಿ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ. ಚಾರಿಟಿ ಬಿಗಿನ್ಸ್ ಆಟ್ ಹೋಮ್ ತೋ ಮಧುಬನ್ ನಿವಾಸಿ ಹೇನಾ. ನನ್ನೊಳಗಡೆ ಒಂದು ಸ್ಟೇಜ್ ಅಂದರೆ ಚಾರಿಟಿ ಬಿಗಿನ್ಸ್, ಎಲ್ಲ ಎಲ್ಲಿಂದ ಶುರು ಆಗಬೇಕು, ನನ್ನಿಂದಲೇ ಶುರು ಆಗಬೇಕಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, कोई भी फंक्शन होता है तो क्या करते हैं. ಏನಾರು ಫಂಕ್ಷನ್ ಮಾಡಿದ್ಕೊಳ್ಳ ಎಲ್ಲರು ಗೆಸ್ಟ್ ಬರ್ತಾರೆ, ಎಲ್ಲ ಮಾಡ್ತಾರೆ. ಫಂಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಮೊದಲು ದೀಪ್ ಜಲಾತೆ ಹೇನಾ. ದೀಪ ಬೆಳಗ್ತಾರಲ್ಲ, ಉದ್ಘಾಟನೆ ಮಾಡೋ ಮುಂದೆ ಎಲ್ಲರೂ ದೀಪ ಹಚ್ತಾರೆ. ತೋ ಗೋಲ್ಡನ್ ಜುಬ್ಲಿ ಕಾ ದೀಪ್ ಕೌನ್ ಜಗಾಯಿಗ. ಈ ಬಂಗಾರ ಜುಬ್ಲಿದು ದೀಪ ಯಾರು ಬೆಳಗಿಸ್ತಾರೆ. ಹರ್ ಬಾತ್ ಆರಂಭ ಕೌನ್ ಕರೆಗ, ಪ್ರತಿಯೊಂದು ಮಾತನ್ನು ಯಾರು ಶುರು ಮಾಡ್ತಾರೆ. ಮಧುಬನ್ ನಿವಾಸಿಯೋ ಮೇ ಹಿಮ್ಮತ್ ಹೇ, ಉಮಂಗ್ ಭೀ ಹೇ, ವಾಯುಮಂಡಲ್ ಭೀ ಹೇ, ಸಬ್ ಮದದ್ ಹೇ. ಮಧುಬನದಲ್ಲಿ ಪ್ರೋಗ್ರಾಮ್ ಮಾಡ್ತೀರಿ ಅಂತಂದರೆ ಅಲ್ಲಿ ನಿಮಗೆ ಎಲ್ಲನೂ ರೆಡಿ ಇದೆ, ಉತ್ಸಾಹ ಇದೆ, ವಾಯುಮಂಡಲ ಇದೆ, ಎಲ್ಲರದು ಸಹಾಯ ಸಿಗ್ತದೆ.
ಜहाँ ಸರ್ವ ಸಹಯೋಗ ಹೇ ವहाँ ಸಬ್ ಸಹಜ ಹೇ. ಎಲ್ಲಿ ಎಲ್ಲರೂ ಸಹಯೋಗ ಇರ್ತದೋ ಅಲ್ಲಿ ಎಲ್ಲವೂ ಕಾರ್ಯಕ್ರಮಗಳು ಸರಳ ಆಗ್ತವೆ. ಸಿರ್ಫ್ ಏಕ್ ಬಾತ್ ಕರ್ನಿ ಪಡೇಗಿ, ಕೇವಲ ಒಂದೇ ಒಂದು ಮಾತು ಮಾಡಬೇಕು. ವಹ ಕೌನ್ ಸಿ, ಅದೇನು? बाप दादा सभी बच्चों से यही श्रेष्ठ आशा रखते हैं कि हर एक बाप समान बने. ಬಾಬಾ ಎಲ್ಲ ಮಕ್ಕಳಿಂದ ಇದೊಂದು ಶ್ರೇಷ್ಠ ಆಶಾ ಇದೆ, ಏನು? ಪ್ರತಿಯೊಂದು ಮಗು ನನ್ನ ಸಮಾನ ಆಗಬೇಕು ಅಂತ ಬಾಬಾಗ ಆಶೆ ಇದೆ. ಸಂತುಷ್ಟ रहना और संतुष्ट करना यही ವಿಶೇಷತಾ ಹೇ. ನಾನು ಸಂತುಷ್ಟ ಆಗಿರಬೇಕು, ಎಲ್ಲರನ್ನು ಸಂತುಷ್ಟರನ್ನಾಗಿ ಮಾಡಬೇಕು, ಇದೇ ವಿಶೇಷತೆ ಆಗಿದೆ. ಪಹಲಿ ಮುಖ್ಯ ಬಾತ್ ಹೇ ಸ್ವಯಂ ಸೆ ಅರ್ಥಾತ್ अपने पुरुषार्थ से, अपने स्वभाव संस्कार से बाप को सामने रखते हुए संतुष्ट हैं. ಬಾಬಾ ಕೇಳ್ತಾರೆ, ಮೊಟ್ಟ ಮೊದಲ ಮುಖ್ಯ ಮಾತು ಏನಾಗಿದೆ ಅಂತಂದರೆ ಸ್ವಯಂಯಿಂದ, ಅಂದರೆ ನನ್ನ ಪುರುಷಾರ್ಥದಿಂದ, ನನ್ನ ಸ್ವಭಾವ ಸಂಸ್ಕಾರದಿಂದ ತಂದೆಯನ್ನು ಎದುರುಗಡೆ ಇಡಬೇಕು. ಬಾಬಾ ಹೇಳ್ತಾರೆ, ಬಾಪ್ಕೋ ಸಾಮ್ನೆ ರಖತೆ ಹುಯೆ ಸಂತುಷ್ಟ ಹೇ, ಯಹ ಚೆಕ್ ಕರ್ನಾ ಹೇ. ಬಾಬಾನ ಎದುರುಗಡೆ ಇಟ್ಕೋಬೇಕು ಯಾವಾಗಲೂ. ಆವಾಗ ನಾನು ಸಂತುಷ್ಟ ಇದ್ದೀನಿ ಏನು ಅಂತ ಚೆಕ್ ಮಾಡ್ಕೊಳ್ರಿ. ಹಾಂ ಮೈ ಸಂತುಷ್ಟ ಹೋ, ಹಾಂ ನಾನು ಸಂತುಷ್ಟ ಇದ್ದೀನಿ. ಯಥಾಶಕ್ತಿ ವಾಲ ವಹ ಅಲಗ್ ಬಾತ್ ಹೇ. ಹಾಂ ನಾ ಸಂತುಷ್ಟ ಅದೀನಿ ಅಂತ ಯಾವಾಗ ಇಲ್ಲಿ ಸೆಂಟ್ರಿಗೆ ಬಂದಿರ್ತೀವಿ, ಗೀತಾ ಪಾಠಶಾಲೆಗೆ ಬಂದಿರ್ತೀವಿ, ಬಾಬಾ ಎದುರುಗಡೆ ಇರ್ತೀವಿ, ಹೇಳ್ಬಿಡ್ತೀವಿ ಹಾಂ ಬಾಬಾ ನಾನು ಭಾಳ ಖುಷಿ ಇದ್ದೀನಿ ಅಂತ ಹೇಳ್ಬಿಡ್ತೀವಿ. ಮನೆಗೆ ಹೋದ್ಮೇಲೆ ಅದೇ ಕೇಳ್ತಾರೆ ಬಾಬಾ, ಹಂಗೆ ಬೇಡ, ಅದು ಮಾತು ಬೇರೆ. ಲೇಕಿನ್ ವಾಸ್ತವಿಕ ಸ್ವರೂಪಕ್ಕೆ ಹಿಸಾಬ್ ಸೆ ಸ್ವಯಂ ಸೆ ಸಂತುಷ್ಟ ಹೋನಾ. ವಾಸ್ತವಿಕ ಸ್ವರೂಪ ಲೆಕ್ಕಾಚಾರದಿಂದ ನಾನು ನಿಜವಾಗ್ಲೂ ಸಂತೋಷವಾಗಿದ್ದೀನೇನು, ನನ್ನಷ್ಟಕ್ಕೆ ನಾನು. और फिर दूसरों को संतुष्ट करना ये संतुष्टता की महानता है. ನಾನು ಖುಷಿಯಾಗಿರಬೇಕು, ಇನ್ನೊಬ್ಬರನ್ನು ಖುಷಿಯನ್ನಾಗಿಡಬೇಕು ಅಂತಾರೆ ಬಾಬಾ. ಇದು ದೊಡ್ಡ ಶಕ್ತಿ ಅಂತಾರೆ ಬಾಬಾ, ಇದರಲ್ಲಿ ಮಹಾನತಾ ಇದೆ ಅಂತಾರೆ ಬಾಬಾ. दूसरे भी महसूस करे कि यह यथार्थ रूप में संतुष्ट आत्मा है. ಅವ್ರಿಗೆ ಅನಿಸ್ಬೇಕು ಈ ಆತ್ಮ, ಈ ಶ್ರೇಷ್ಠ ಆತ್ಮ ಯಾವಾಗಲೂ ಖುಷಿಯೊಳಗಿರ್ತದೆ. ಸಂತುಷ್ಟತಾ ಮೇ ಸಬ್ ಕುಚ್ ಆ ಜಾತಾ ಹೇ. ಸಂತುಷ್ಟತಾ ಅನ್ನೋ ಶಕ್ತಿ ಭಾರಿ ದೊಡ್ಡದದು, ಶ್ರೇಷ್ಠ ಅಂತಾರೆ ಬಾಬಾ. ಅದರಲ್ಲೇ ಎಲ್ಲ ಬಂದುಬಿಡ್ತದೆ. ನ ಡಿಸ್ಟರ್ಬ್ ಹೋ ನ ಡಿಸ್ಟರ್ಬ್ ಕರೆ. ಯಾರು ಏನಂದ್ರೂ ಅವ್ರಿಗೆ ಡಿಸ್ಟರ್ಬ್ ಆಗೋದಿಲ್ಲ, ಇನ್ನೊಬ್ರಿಗೂ ಅವರು ತೊಂದರೆ ಕೊಡೋದಿಲ್ಲ ಅಂತಾರೆ ಬಾಬಾ. ಇಸ್ಕೋ ಕೇತೆ ಹೇ ಸಂತುಷ್ಟತಾ, ಅವ್ರಿಗೆ ಹೇಳಲಾಗ್ತದೆ ಸಂತುಷ್ಟತೆ. ಡಿಸ್ಟರ್ಬ್ ಕರ್ನೆ ವಾಲೆ ಬಹುತ್ ಹೋಂಗೆ ಲೇಕಿನ್ ಸ್ವಯಂ ಡಿಸ್ಟರ್ಬ್ ನ ಹೋ. ಡಿಸ್ಟರ್ಬ್ ಮಾಡೋರು ಭಾಳ ಇರ್ತಾರೆ, ನಮಗೆ ಕಿರಿಕಿರಿ ಮಾಡೋರು, ತೊಂದರೆ ಕೊಡೋರು ಭಾಳ ಬಂದಿರ್ತಾರೆ. ಅವರು ಯಾರು ಏನು ಕೊಟ್ಟರು ಒಳಗಡೆ ನಾನು ಏನಾಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅಂತಾರೆ ಬಾಬಾ. ಆಗ ಕಿ ಸೆಕ್ಸೆ ಸ್ವಯಂ ಕೋ ಸ್ವಯಂ ಕಿನಾರ ಕರ್ ಸೇಫ್ ರಹೆ. ಬಾಬಾ ಹೇಳ್ತಾರೆ, ಬೆಂಕಿಯಿಂದ ಏನಾಗಿರಬೇಕು, ನಾವು ದೂರ ಆಗಬೇಕು, ದೂರ ಇದ್ದು ಸೇಫ್ ಆಗಿರಬೇಕು, ಸುರಕ್ಷಿತ ಆಗಿರಬೇಕು. ದೂಸರೋಕೋ ನಹಿ ದೇಖೆ, ಬೇರೆಯವರನ್ನು ನಾವು ಒಟ್ಟ ನೋಡೋಂಗಿಲ್ಲ ಅಂತಾರೆ ಬಾಬಾ. ಅಪನೇಕೋ ದೇಖೆ, ನನ್ನನ್ನು ನಾನು ನೋಡಬೇಕು, ನನ್ನಷ್ಟಕ್ಕೆ ನಾನು ಎಷ್ಟು ಸಂತುಷ್ಟ ಆಗಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಬೇಕು. ಮುझे क्या करना है. ಯಾರೇನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನೇನು ಮಾಡಬೇಕು ಅಂತಷ್ಟೇ ತಲಾಗಿರಬೇಕು ಅಂತಾರೆ ಬಾಬಾ. मुझे निमित्त बन औरों को शुभ भावना और शुभ कामना का सहयोग देना है. ನನ್ನ ಕೆಲಸ ಏನು ಬಾಬಾ ಹೇಳಿದ್ದಾರೆ, ನಾನು ನಿಮಿತ್ತ ಆಗಬೇಕು, ಎಲ್ಲರಿಗೂ ಶುಭ ಭಾವನೆ ಶುಭ ಕಾಮನೆ ಕೊಡೋದು ಅಷ್ಟೇ ನನ್ನ ಕೆಲಸ, ಅದಷ್ಟೇ ಸಹಯೋಗ ಕೊಡೋದು. ಉಳಿದದ್ದು ನನ್ನ ಕೈಯೊಳಗೇನಿಲ್ಲ. ಯಾರನ್ನು ನಾನು ಸುಧಾರಣೆ ಮಾಡ್ತೀನಿ ಅಂತಲ್ಲ, ಇಷ್ಟೇ ಶುಭ ಭಾವನಾ ಕೊಟ್ಕೋತೋದ್ರೆ ತಂತಾನೆ ಏನಾಗ್ತಾರೆ, ಅವರು ಸುಧಾರಣೆ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಅದು ನಮ್ಮ ನಂಬಿಕಿಲ್ಲ. ಶುಭ ಭಾವನೆ ಶುಭ ಕಾಮನೆಯ ಸಹಯೋಗ ಕೊಡಬೇಕು ಅಂತಾರೆ ಬಾಬಾ. ವಸ್ತುಗಳ ಸಹಯೋಗ ಅಲ್ಲ, ಏನೋ ಕೊಡೋದು, ಏನೋ ತಿನ್ನಿಸೋದು, ಏನೋ ಉಣಿಸೋದು ಅದಲ್ಲ, ಅದು ಮಾಡಬೇಕು. ಆದರೆ ಮನಸ್ಸಿನಿಂದ ಏನು ಮಾಡಬೇಕು, ಅವ್ರಿಗೆ ಶುಭ ಭಾವನೆ ಶುಭ ಕಾಮನೆ ಸಹಯೋಗ ಕಡಿಮೆ ಅದ. ಯಾರು ಕೊಡಲ್ಲ ಇದನ್ನು. ಯಾರೋ ಏನೋ ಮಾಡ್ತೀನಿ ಅಂತಂದ್ರೆ ಹ್ಞೂ ಹೊಂಟ್ರೆ ನೋಡಿ ಮಾಡೋಕ್ಕಂತೀವಿ.
ಅದು ಭಾಳ ಶಕ್ತಿ ಬೇಕು ಅದಕ್ಕೆ ಬಾಬಾ ಹೇಳ್ತಾರೆ ಯಹೇ ವಿಶೇಷ ಧಾರಣ. ನಮ್ಮದು ಮುಖ್ಯ ಧಾರಣ ಯಾವುದು ಇದೆ, ಯಾವುದು? ಶುಭ ಭಾವನಾ ಶುಭ ಕಾಮನಾ. ಇಸ್ಕಿ ತೋ ಗೋಲ್ಡನ್ ಜುಬ್ಲಿ ಮನಾ ಸಕ್ತೆ ಹೋನಾ, ಇದ್ರದ್ದು ಗೋಲ್ಡನ್ ಜುಬ್ಲಿ ಮಾಡ್ರಿ ಅಂತಾರೆ ಬಾಬಾ. निमित्त मधुबन वालों के लिए कहते हैं लेकिन है सभी के प्रति. ಹಾಂ, ನಿಮಿತ್ತ ಮಧುಬನ ವಾಲೆ, ಮಧುಬನ ವಾಸಿಗಳೇನಾಗಿದ್ದಾರೆ? ನಿಮಿತ್ತ ಆಗಿದ್ದಾರೆ. ಅವ್ರ ಪ್ರತಿ ಹೇಳ್ತಾರೆ ಬಾಬಾ, ಮೋಹ ಜೀತ್ ಕಿ ಕಹಾನಿ ಸುನಿ ಹೇನಾ, ಮೋಹ ಜೀತಾಗೂ ಕಥೆ ಕೇಳಿದ್ದೀರಲ್ಲ, ಐಸಿ ಸಂತುಷ್ಟತಾ ಕಿ ಕಹಾನಿ ಬನಾओ. ಇಂಥ ಸಂತುಷ್ಟತೆಯ ಕಥೆ ನೀವೇ ಆಗಬೇಕು. ಬರೇ ಮಂದಿ ಕಥೆ ಕೇಳ್ಕೊತ ಕೂತೀರಿ ನೀವೀಗ, ನಿಮ್ಮದೇ ಒಂದು ಕಥೆ ಆಗಬೇಕು ಅಂತಾರೆ ಬಾಬಾ. ಜಿಸ್ಕೆ ಪಾಸ್ ಭಿ ಕೋಯಿ ಜಾವೆ, ಕಿतना भी क्रॉस एग्जामिन करें, लेकिन सबके मुख से सबके मन से ಸಂತುಷ್ಟತಾ ಕಿ ವಿಶೇಷತಾ ಅನುಭವ ಹೋ. ಬಾಬಾ ಕೇಳ್ತಾರೆ ಬಾಬಾ, ಎಲ್ಲರೂ ನಮ್ಮನ್ನು ಪರೀಕ್ಷೆ ತಗೊಳಕ್ಕೆ ಬಾಬಂದು ಬರ್ತಾರೆ. ಬಾಬಾ ಹೇಳ್ತಾರೆ, ಯಾರು ಎದುರುಗಡೆ ಬರಲಿ, ಯಾರು ಏನೇ ಕೇಳಿ, ಯಾರು ಕ್ರಾಸ್ ಎಕ್ಸಾಮಿನ್ ಮಾಡಲಿ, ಏನೋ ಪ್ರಶ್ನೆ ಕೇಳಿ, ಏನಾರೇ ಮಾಡಲಿ, ಆದರೆ ಮುಖದಿಂದ ಸಬ್ಕೆ ಮನಸ್ಸೆ, ಎಲ್ಲರ ಮನಸ್ಸಿನಿಂದ ಸಂತುಷ್ಟತೆಯ ವಿಶೇಷತೆ ಅನುಭವ ಆಗಬೇಕು. ನಾವು ನೋಡಿದ್ರೆ ಅವ್ರು ಖುಷಿ ಆಗಬೇಕು, ಒಟ್ಟು ಹಂಗೆ ನಾವಿರಬೇಕು ಅಂತಾರೆ ಬಾಬಾ. ಯಹತೋ ಐಸಾ ಹೇ ನಹಿ, ಇವ್ರು ಹಿಂಗಿದ್ದಾರೆ ಅವ್ರು ಹಂಗಿದ್ದಾರೆ ಅಲ್ಲ. ಮೈ ಕೈಸೆ ಬನ್ಕೆ ಅವ್ರು ಬನಾವು, ನಾನು ಹೆಂಗಾಗಿರಬೇಕು ವಿಚಾರ ಮಾಡಿ. ಬಸ್ ಯಹ ಛೋಟಿ ಸಿ ಬಾತ್ ಸ್ಟೇಜ್ ಪರ್ ದಿಖಾವು. ಏನು ದೊಡ್ಡಾಗೋದಿಲ್ಲ, ಇದನ್ನು ಸ್ಟೇಜ್ ಮೇಲೆ, ಈ ಸ್ಟೇಜ್ ಮೇಲೆ ಅಲ್ಲ, ಎಲ್ಲಿ ಬೇಕಾದಲ್ಲಿ ಹೋಗ್ತೀವಲ್ಲ ನಾವು, ಅದು ನಮಗೆ ಸ್ಟೇಜೇ. ಇಡೀ ವಿಶ್ವನೇ ನಮಗಿವತ್ತು ಸ್ಟೇಜ್. ಅಲ್ಲಿ ನೀವು ಹೆಂಗೆ ಪ್ರದರ್ಶನ ಮಾಡ್ತೀರಾ, ನಿಮ್ಮ ಗುಣಗಳನ್ನು ಯಾವ ರೀತಿ ಪ್ರದರ್ಶನ ಮಾಡ್ತೀರಿ ಅಂತ ಕೇಳ್ತಾರೆ ಬಾಬಾ. ದಿಖಾವು, ತೋರಿಸಿ. ಅಚ್ಚಾ, ಬಾಬಾ ಹೇಳ್ತಾರೆ, ನೀವು ಅವ್ರಿಗೆಲ್ಲ ತೋರಿಸ್ಬೇಕು, ನೀವು ಹೆಂಗಿದ್ದೀರಿ ಅಂತವ್ರಿಗೆ ತೋರಿಸ್ತಾ ಹೋಗಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ದಾದಿಯಾ ಬಾಪ್ ದಾದಾಕ್ಕೆ ಸಮೀಪ ಆಕರ್ ಬೈಠಿ ಹೇ. ದಾದಿಯರು ಬಾಪ್ ದಾದರ ಎದುರುಗಡೆ ಕೂಡ್ತಾರೆ. ಬಾಪ್ ದಾದಾಕ್ಕೆ ಪಾಸ್ ಆಪ್ ಸಬ್ಕೆ ದಿಲ್ ಕೆ ಸಂಕಲ್ಪ ಪಹುಂಚತೆ ಹಿ ಹೇ. ಬಾಪ್ ದಾದರವ್ರ ಕಡೆ ನಿಮ್ಮ ಹೃದಯದ ಮಾತುಗಳು, ಸಂಕಲ್ಪಗಳು ಮುಟ್ತವೆ. इतनी सब श्रेष्ठ आत्माओं के श्रेष्ठ संकल्प है तो साकार रूप में होना ही है. ನಮ್ಮದೆಲ್ಲ ಶ್ರೇಷ್ಠ ಸಂಕಲ್ಪ ಏನು? ಬಾಬಾ ಬರಬೇಕು, ಬಾಬಾ ನೋಡಬೇಕು ಅಂದಾಗ ಮತ್ತು ಬಾಬಾ ಏನು ಮಾಡಿಬಿಡ್ತಾರೆ? ಸಾಕಾರ ರೂಪದಲ್ಲಿ ಬಂದುಬಿಡ್ತಾರೆ. प्लान्स तो बहुत अच्छे बनाए हैं और यही प्लान ही सबको प्लान बना देंगे. सारे विश्व के अंदर विशेष आत्माओं की शक्ति तो एक ही है और कहाँ भी ऐसी विशेष आत्माओं का संगठन नहीं है. ಅದಕ್ಕೆ ಬಾಬಾ ಹೇಳ್ತಾರೆ, ಒಳ್ಳೊಳ್ಳೆ ಪ್ಲ್ಯಾನ್ ಮಾಡಿ ಏನು ಮಾಡಬೇಕು? ಪ್ರೋಗ್ರಾಮ್ಗಳನ್ನು ಮಾಡಬೇಕು. ಇಂಥ ಒಂದು ಸಂಘಟನೆ ಯಾವ ಇಡೀ ವಿಶ್ವದಲ್ಲಿ ಸಿಗೋದಿಲ್ಲ ಅಂತಾರೆ ಬಾಬಾ. ಅಷ್ಟು ನಿಮ್ಮದು ಸಂಘಟನೆ ಏನಾಗಿದೆ? ಶ್ರೇಷ್ಠ ಆಗಿದೆ. ಇಸ್ಲಿಯೇ ಈ ಸಂಘಟನೆ ಪರ್ ಸಬ್ಕಿ ವಿಶೇಷ ನಜರ್ ಹೇ. ಅದಕ್ಕೆ ಬ್ರಹ್ಮಕುಮಾರಿಯರು ಅಂತಂದ್ರೆ ಒಂದು ಸ್ಪೆಷಲ್ ಕಣ್ಣಿದೆ ಇಡೀ ವಿಶ್ವದವ್ರದ್ದೆಲ್ಲ, ಎಲ್ಲರದು. ಬಾಬಾ ಹೇಳ್ತಾರೆ, ಅವ್ರು ಸಭಿ डगमग रहे हैं, गद्दियाँ हिल रही है और यह राज्य गद्दी बन रही है, यहाँ गुरु की गद्ದಿ नहीं है. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರಿಗೆಲ್ಲರಿಗೂ ಹೊಯ್ದಾಟ ಇದೆ ಸನ್ಯಾಸಿಗಳಿಗೆ. ನಮ್ಮದೆಲ್ಲ ಮುಗಿದು ಹೋಗ್ತದಿನ್ನ, ಎಲ್ಲ ಬ್ರಹ್ಮಕುಮಾರಿಯರೇ ತೊಗೊಂಡು ಬಿಡ್ತಾರಿನ್ನ ಅಂಥೇಳಿ ಅವ್ರಿಗೆ ಸ್ವಲ್ಪ ಇದೆ ಒಳಗಡೆ. ಅದಕ್ಕೆ ಬಾಬಾ ಹೇಳ್ತಾರೆ, ಗದ್ದಿ ಅಳಗಾಡ್ಲಿಕ್ಕತ್ತವ ಅವರು ಅಂತ ಹೇಳ್ತಾರೆ ಬಾಬಾ. ರಾಜ್ಯದ ಗದ್ದಿನೂ ಕೂಡ ಅಳಗಾಡ್ಲಿಕ್ಕತ್ತವಲ್ಲ. ಇವತ್ತೊಬ್ಬ ಚೀಫ್ ಮಿನಿಸ್ಟರ್ ಆಗಿ ಕೂತಿದ್ದಾನಂತಂದರೆ ಗ್ಯಾರಂಟಿ ಇಲ್ಲ ನಾಳೆ ಇನ್ನೊಬ್ಬ ಯಾರು ಬಂದು ಕೂಡ್ಬೋದು. ಟೋಟಲ್ಲಾಗಿ ಹಿಂಗಿದೆ ಜಗತ್ತಿನಲ್ಲಿ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಯಹಾ ಗುರು ಕಿ ಗದ್ದಿ ನಹಿ. ಇಲ್ಲಿ ಬ್ರಹ್ಮಕುಮಾರಿ ಇದ್ರೊಳಗೆ ಗುರು ಗದ್ದಿ ಇಲ್ಲ. ಅದಕ್ಕೆ ಇಲ್ಲೇ ಅಳಗಾಡೋದಿಲ್ಲ. ಅವ್ರು ಕಸ್ಕೋತಾರೆ ಇವ್ರು ಕಸ್ಕೋತಾರ ಅನ್ನೋ ಭಾವನೆ ಇಲ್ಲಿ ಇಲ್ಲವೇ ಇಲ್ಲ. ಸ್ವರಾಜ್ಯ ಕಿ ಯಾ ವಿಶ್ವಕ್ಕೆ ರಾಜ್ಯ ಕಿ ಗದ್ದಿ ಹೇ. सभी हिलाने की कोशिश भी करेंगे लेकिन संगठन की शक्ति इसका विशेष बचाव है. ಬಹಳಷ್ಟು ಮಂದಿ ಅಳಗಾಡಿಸ್ಬೇಕಂತಾರೆ, ಆದರೆ ಇದು ಅಳಗಾಡೋದಿಲ್ಲ. ಯಾರ್ದು ಇದು ಗದ್ದಿ? ಸ್ವತಃ ಶಿವ ಬಾಬಂದಿದೆ, ಯಾವುದೋ ವ್ಯಕ್ತಿ ಗದ್ದಿ ಅಲ್ಲ. ಬಾಬಾ ಹೇಳ್ತಾರೆ, सभी हिलाने की कोशिश भी करेंगे लेकिन संगठन की शक्ति इसका विशेष बचाव है.
वहाँ एक एक को अलग करके यूनिटी को ಡಿಸ್ಯೂನಿಟಿ करते फिर हिलाते हैं. ಹೊರಗಡೆ ಏನು ಮಾಡ್ತಾರೆ, ಸಂಘಟನೆ ಇರ್ತದೆ, ಒಬ್ಬೊಬ್ರನ್ನ ಬೇರೆ ಬೇರೆ ಮಾಡ್ಕೆ ಏನು ಮಾಡ್ತಾರೆ, ಒಡೆದು ಬಿಡ್ತಾರೆ. ಬಾಬಾ ಹೇಳ್ತಾರೆ, तो इस संगठन की शक्ति की विशेषता को सदा और आगे बढ़ाते चलो. यह संगठन ही किला है. ಈ ಸಂಘಟನೆ ಒಂದು ದೊಡ್ಡ ಕೋಟೆ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ವಾರ್ ನಹಿ ಕರ್ ಸಕ್ತೆ, ಯಾರು ಇವ್ರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬರುವುದಿಲ್ಲ. ವಿಜಯ್ ತೋ ಹುಯಿ ಪಡಿ ಹೇ, ವಿಜಯ್ ಅಂತ ನಮ್ಮದೇ ಇದೆ, ಆಗ್ಬಿಟ್ಟಿದೆ. ಬಾಬಾ ಹೇಳ್ತಾರೆ, ಜೋ ರಿಪೀಟ್ ಕರ್ನೆ ಮೇ ಹೋಶಿಯಾರ್ बनते वही विजयी बन स्टेज पर प्रसिद्ध हो जाते. संगठन की शक्ति ही विजय का विशेष आधार स्वरूप है. इस संगठन ने ही सेवा की वृद्धि में सफलता को प्राप्त कराया है. पालना का रिटर्न दादियों ने अच्छा दिया है. ಬಾಬಾ ಈ ಎಲ್ಲ ದಾದಿಗಳು ಪಾಲನೆ ಭಾಳ ಚಂದ ಮಾಡ್ತಾರೆ, ಅದಕ್ಕೆ ಯಾರೂ ಒಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಂಘಟನ್ ಕಿ ಶಕ್ತಿ ಕಾ ಆಧಾರ ಕ್ಯಾ ಹೇ, ಸಂಘಟನೆ ಶಕ್ತಿಯ ಆಧಾರ ಏನಿದೆ. ಸಿರ್ಫ್ ಯಹ ಪಾಠ ಪಕ್ಕಾ ಹೋ ಜಾಯ್ ಕಿ ರಿಗಾರ್ಡ್ ದೇನಾ ರಿಗಾರ್ಡ್ ಲೇನಾ. ಸಂಘಟನ ಪಾಠ ಯಾವುದು, ಎಲ್ಲರಿಗೂ ಗೌರವ ಕೊಡಬೇಕು, ಗೌರವ ತಗೊಳ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ದೇನಾ ಲೇನಾ ಹೇ, ಲೇನಾ ಲೇನಾ ನಹಿ ಹೇ. ರಿಗಾರ್ಡ್ ಕೊಡೋದು ಅದರ ಅರ್ಥ ಏನು, ತಗೊಳ್ಳೋದು ಅಂತ. ರಿಗಾರ್ಡ್ ತಗೊಳ್ದೆ ಅಂತಲ್ಲ, ಮೊದಲು ಕೊಡಬೇಕು, ಆಮೇಲೆ ತಗೊಳ್ಬೇಕು. ಕೊಯ್ ದೇ ತೋ ದೇವೆ, ಯಹ ಕೊಯ್ ಬಿಸ್ನೆಸ್ ನಹಿ ಹೇ. ಅವ್ರು ಕೊಟ್ಟರೆ ನಾ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋಕ್ಕೆ ಇದು ಬಿಸ್ನೆಸ್ ಅಲ್ಲ. ಯಹ ತೋ ದಾತಾ ಬನನೆ ಕಿ ಬಾತ್ ಹೇ. ಇಲ್ಲೇನಿದೆ, ನಾವು ಕೊಡೋದಷ್ಟೇ ಕೆಲಸ ಅದ. ಇಲ್ಲಿ ಎಲ್ಲರೂ ನನಗೆ ಕೊಡಲಿ ಅನ್ನೋ ಭಾವ ಇಟ್ಕೊಳ್ಳೋದಿಲ್ಲ, ನಾನೇ ಕೊಡಬೇಕು ಎಲ್ಲರಿಗೂ ಅಂತ ಇರಬೇಕು. ಪ್ರೀತಿನೂ ನಾನೇ ಕೊಡಬೇಕು, ಶಾಂತಿನೂ ನಾನೇ ಕೊಡಬೇಕು, ಶುಭ ಭಾವನೂ ನಾನೇ ಕೊಡಬೇಕು, ಅವ್ರು ಕೊಡಲಿ ಅಂತ ಇಲ್ಲ ಇಲ್ಲೇ. ಅದಕ್ಕೆ ಹೇಳ್ತಾರೆ ಬಾಬಾ, ದಾತಾ ಲೇಕರ್ ಫಿರ್ ನಹಿ ದೇತಾ ವಹ ತೋ ದೇತಾ ಹಿ ಜಾತಾ ಹೇ. ಶಿವಬಾಬಾ ನಮ್ಮಿಂದ ಏನಾರು ತಗೋತಾರೆ, ಶಿವಬಾಬಾ ಏನು ಮಾಡ್ತಾರೆ, ಕೊಡ್ತಾರೆ 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 ಕೊಡ್ತಾರೆ. ಅದಕ್ಕೆ ದಾತಾ ಅಂತ ಹೇಳ್ತಾರೆ. ನಾವು ದಾತಾನ ಮಕ್ಕಳು ಕೂಡ ಏನಾಗಬೇಕು, ಮಾಸ್ಟರ್ ತಾತ. ನಾವು ಕೊಡೋದೆ, ನಾವು ಬರೀ ಕೊಡೋದಷ್ಟೇ ಕೆಲಸ ಮಾಡಬೇಕು. ಇಸ್ಲಿಯೇ ಈ ಸಂಘಟನ ಕಿ ಸಫಲತಾ ಹೇ. ಕೊಡೋದೇನೆ ಈ ಸಂಘಟನ ಸಫಲತೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಸಭಿ ಕಂಗನ್ ತಯಾರ್ ಹುವಾ ಹೇ. ಎಲ್ಲರೂ ಕಂಗನ ಕಟ್ಕೊಂಡಿದ್ದೀರಾ, ತಯಾರದೆ. ಮಾಲಾ ನಹಿ ತಯಾರು ಹುಯಿ ಹೇ, ಮಾಲೆ ಇನ್ನೂ ತಯಾರಾಗಿಲ್ಲ. ಆನೆ ವಾಲೆ ಸಮಯ ಕೆ ಲಿಯೇ ಬಾಪ್ ದಾದಾ ಕಾ ಇಶಾರಾ ವೃದ್ಧಿ ನ ಹೋ ತೋ ರಾಜ್ಯ ಕಿಸ್ ಪರ್ ಕರೆಂಗೆ. ಬಾಬಾ ಹೇಳ್ತಾರೆ, ಬರುವ ಸಮಯದ ಸಲುವಾಗಿ ಬಾಪ್ ದಾದಾ ಇಶಾರ ಕೊಡ್ತಿದ್ದಾರೆ, ಏನಾಗಬೇಕು, ಇದು ಬೆಳಿಬೇಕು, ಇನ್ನು ಹೆಚ್ಚೆಚ್ಚು. ಬೆಳಿಲಿಲ್ಲ ಅಂದರೆ ನೀವು ನಾಳೆ ಸತ್ಯುಗದಲ್ಲಿ ರಾಜ್ಯ ಯಾರ ಮೇಲೆ ಮಾಡೋರು ಅಂತಾರೆ ಬಾಬಾ. ಅಭಿ ತೋ ವೃದ್ಧಿ ಕಿ ಲಿಸ್ಟ್ ಮೇ ಕಮ್ಮಿ ಹೇ. ಇದು ಇನ್ನೂ ಬೆಳೀತಾ ಇಲ್ಲ, ಕಮ್ಮಿ ಇದೆ. 9 लाख ಹಿ ತಯಾರು ನಹಿ ಹುಯೇ ಹೇ. ಇದು ಯಾವಾಗ, 85ನೇ ಇಸ್ವಿಯೊಳಗಿಂದು. ಈಗಾಗಲೇ ಏನಾಗ್ಬಿಟ್ಟಿದೆ, ತಯಾರಾಗಿಬಿಟ್ಟಿದ್ದಾರೆ. 9 ಲಕ್ಷ ಇನ್ನೂ ಆಗಿಲ್ಲ. किसी भी विधि से मिलेंगे तो सही ना. विधि चेंज होती रहती है. जो साकार में मिले और अव्यक्त में मिले रहे हैं. विधि चेंज हुई ना. ಮೊದಲು ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದರು, ಶಿವಬಾಬಾನೂ ಸಾಕಾರದಲ್ಲಿದ್ದರು. ಬ್ರಹ್ಮ ಬಾಬಾ ಯಾವಾಗ ಶರೀರ ಬಿಟ್ಟರು, ವಿಧಿ ಚೇಂಜ್ ಆಯ್ತಲ್ಲ. ಸಾಕಾರದಲ್ಲಿ ಬರೋದು ಬಿಟ್ಟು ಹೆಂಗೆ ಬಂದರು, ಅವ್ಯಕ್ತ ರೂಪದಲ್ಲಿ ಬರ್ತಾ ಶುರು ಮಾಡಿದರು. ವಿಧಿ ಚೇಂಜ್ ಆಯಿತು. ಆಗೇ ಭೀ ವಿಧಿ ಚೇಂಜ್ ಹೋಗ್ತಿ रहेगी. ಮುಂದೇನು ವಿಧಿ ಚೇಂಜ್ ಆಯಿತು. ಈಗೇನು ಚೇಂಜ್ ಆಯಿತು, ಅವ್ಯಕ್ತನೂ ಮುಗೀತು, ಸಾಕಾರನೂ ಮುಗೀತು, ಅವ್ಯಕ್ತ ಮುಗೀತು. ಈಗ ಯಾವ ಪಾಠ ಶುರುವಾಗಿದೆ, ನಿರಾಕಾರ ಪಾಠ ಶುರುವಾಗಿದೆ. ವೃದ್ಧಿ ಪ್ರಮಾಣ ಮಿಲ್ನೆ ಕಿ ವಿಧಿ भी चेंज होती रहेगी. अच्छा प्रश्न, रूहानियत में कमी आने का कारण क्या है. ಆತ್ಮಿಕತೆಯಲ್ಲಿ ಕಮ್ಮಿ ಆಗೋ ಕಾರಣ ಏನು ಅಂತ ಕೇಳ್ತಾರೆ ಬಾಬಾ. ಉತ್ತರ, स्वयं को व जिनकी सेवा करते हो उन्हें अमानत नहीं समझते. अमानत समझने से अनासक्त रहेंगे और अनासक्त बनने से रूहानियत आएगी. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನೂ ಆತ್ಮಿಕತೆ ಬರ್ತಿಲ್ಲ. ಯಾಕೆ ಅಂತಂದರೆ, ನಾವು ಇದು ಪರಮಾತ್ಮನ ಅಮಾನತ್ ಅಂತ ತಿಳ್ಕೊಂಡಿಲ್ಲ. ಈ ದೇಹ, ನಾನು ಯಾರವರು, ಭಗವಂತ. ನಾವ್ಯಾರು ಭಗವಂತನವರು ಅಂತ ನಮಗಿನ್ನೂ ಗೊತ್ತಾಗ್ತಿಲ್ಲ. ನಾವಿನ್ನ ಈ ಕಡೆ ಆ ಕಡೆ, ಅದಕ್ಕೆ ಅದು ಹೇಳಿ ಆತ್ಮಿಕತೆ ಬರ್ತಿಲ್ಲ ಅಂತಾರೆ ಬಾಬಾ.
ಯಾವಾಗಲೂ ನಾನು ಪರಮಾತ್ಮನ ಮಗು, ಪರಮಾತ್ಮನ ಕೆಲಸ ಮಾಡೋಕ್ಕೆ ನಾನು ನಿಮಿತ್ತ ಆಗಿದ್ದೀನಿ, ಇದೆಲ್ಲ ಅವನ ಅಮಾನತ್ತು ಅಂಥೇಳಿ ನಮಗಿನ್ನೂ ಬರ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಅಚ್ಛಾ, ಓಂ ಶಾಂತಿ.